ಮೈಸೂರು ಪುಟ್ಟಸ್ವಾಮಿ ಜಯರಾಜ್, ಎಂಪಿ ಜಯರಾಜ್ ಎಂದು ಕರೆಯಲ್ಪಡುವವರು 1970 ಮತ್ತು 1980ರ ದಶಕಗಳಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಬ್ಬ ಭಾರತೀಯ ಮಾಫಿಯಾ ದರೋಡೆಕೋರರಾಗಿದ್ದರು. ಅವರು ಬಾಲ್ಯದಿಂದಲೂ ಹವ್ಯಾಸಿ ಕುಸ್ತಿಪಟುಗಳಾಗಿದ್ದು, ತಿಗಲ್ರಪೇಟೆಯ ಅಣ್ಣಯ್ಯಪ್ಪ ಗರಡಿಯಲ್ಲಿ ಗಂಭೀರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಅಳಿಯ ಎಂಡಿ ನಟರಾಜ್ ಅವರು ಬೆಂಗಳೂರು ಭೂಗತ ಲೋಕದ ಮುಂಚೂಣಿಗೆ ತಂದರು. ಕರ್ನಾಟಕದ ರಾಜಕೀಯವು ಅಗಾಧ ಬದಲಾವಣೆಗೆ ಒಳಗಾಗಿತ್ತು. ದೇವರಾಜ ಅರಸು ಅವರ ನೀತಿಗಳಿಂದಾಗಿ ಹಿಂದುಳಿದ ವರ್ಗಗಳು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ಬಂದವು. ದೇವರಾಜ ಅರಸು ತಮ್ಮ ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಹಿಂದುಳಿದ ವರ್ಗಗಳು ಮತ್ತು ದಲಿತರಿಗೆ ಸಹಾಯ ಮಾಡಿದರು. ಬಡವರು ಮತ್ತು ಹಿಂದುಳಿದ ವರ್ಗಗಳ ಉನ್ನತಿಯ ದೃಷ್ಟಿಕೋನಕ್ಕೆ ಯಾವುದೇ ವಿರೋಧವನ್ನು ಎದುರಿಸಲು ದೇವರಾಜ ಅರಸು ಸರ್ಕಾರವು ಕಾನೂನುಬದ್ಧ ಅಥವಾ ಸಂಪೂರ್ಣ ಅಕ್ರಮ ವಿವೇಚನಾರಹಿತ ಬಲವಾಗಿದ್ದರೂ ಸಹ ತಮ್ಮ ಬಳಿಯಿದ್ದ ಪ್ರತಿಯೊಂದು ಸಾಧನವನ್ನು ಬಳಸಿತು. ಅವರು ತಮ್ಮ ಶಿಷ್ಯ ಜಯರಾಜ್ ಮೂಲಕ ಭೂಗತ ಜಗತ್ತಿನ ಮೇಲೆ ಬಿಗಿಯಾದ ಹಿಡಿತವನ್ನು ಹೊಂದಿದ್ದರು. ತಮ್ಮ ದಾರಿಯಲ್ಲಿ ಬರುವ ಯಾರನ್ನೂ ಮೌನಗೊಳಿಸಲು, ಬೆದರಿಸಲು ಮತ್ತು ಭಯವನ್ನು ಹೋಗಲಾಡಿಸಲು ಅವರು ಇದನ್ನು ಬಳಸಿಕೊಂಡರು. 1970ರ ದಶಕದಲ್ಲಿ ಎಂಡಿ ನಟರಾಜ್ ಅವರ ಆಶ್ರಯದಲ್ಲಿ ಎಂಪಿ ಜಯರಾಜ್ ಬೆಂಗಳೂರಿನ ಭೂಗತ ಲೋಕವನ್ನು ಆಳಿದರು. ಆದರೆ ನ್ಯಾಯಾಲಯದ ಆವರಣದಲ್ಲಿ ತಿಗಲ್ಲರಪೇಟೆ ಗೋಪಿ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಅವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ ನಂತರ ಭೂಗತ ಲೋಕದ ಮೇಲಿನ ಅವರ ಹಿಡಿತ ಸಡಿಲಗೊಳ್ಳಲು ಪ್ರಾರಂಭಿಸಿತು. ಅವರು ಜೈಲಿನಲ್ಲಿದ್ದಾಗ ದೇವರಾಜ ಅರಸ್ ನಿಧನರಾದರು. ಅವರು ಅದರಿಂದ ಹೊರಬಂದಾಗ ಬೆಂಗಳೂರನ್ನು ಹೊಸ ಡಾನ್ಗಳಾದ ಕೊತ್ವಾಲ್ ರಾಮಚಂದ್ರ ಮತ್ತು ಆಯಿಲ್ ಕುಮಾರ್ ವಹಿಸಿಕೊಂಡರು. ಬೆಂಗಳೂರಿನ ಮೇಲೆ ಆಳ್ವಿಕೆ ನಡೆಸಲು ನಡೆದ ನಂತರದ ಹೋರಾಟದಲ್ಲಿ ಕೊತ್ವಾಲ್ ರಾಮಚಂದ್ರ ಅವರನ್ನು ಜಯರಾಜ್ ಬೆಂಬಲಿತ ಅಗ್ನಿ ಶ್ರೀಧರ್, ವರದರಾಜ ನಾಯಕ್ ಮತ್ತು ಬಚ್ಚನ್ ಕೊಂದರು. ಕೊತ್ವಾಲ್ ರಾಮಚಂದ್ರ ಅವರ ಸಾವನ್ನು ಕನ್ನಡ ಚಲನಚಿತ್ರ ಆ ದಿನಗಳಲ್ಲಿ ಚೆನ್ನಾಗಿ ಚಿತ್ರಿಸಲಾಗಿದೆ. ಜಯರಾಜ್ ಜನರಲ್ಲಿ ಜನಪ್ರಿಯರಾಗಿದ್ದರು. ಜನತಾದಳ ರಾಜಕಾರಣಿಗಳು ಮತ್ತು ಪೊಲೀಸರನ್ನು ಗುರಿಯಾಗಿಸಿಕೊಂಡು ಅವರು ಗರೀಬಿ ಹಟಾವೋ ಪತ್ರಿಕೆಯನ್ನು ನಡೆಸುತ್ತಿದ್ದರು. ರಶೀದ್ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಪಡೆಯನ್ನು ಬಹಿರಂಗವಾಗಿ ಟೀಕಿಸಿದ್ದರಿಂದ ಅವರಿಗೆ ಅವರೊಂದಿಗೆ ತುಂಬಾ ಹದಗೆಟ್ಟ ಸಂಬಂಧವಿತ್ತು. ನಂತರ ಸಂಸದ ಜಯರಾಜ್ ಅವರನ್ನು ಕೊಲೆ ಯತ್ನ ಪ್ರಕರಣದಲ್ಲಿ 307 ಪ್ರಕರಣ ಜೈಲಿಗೆ ಕಳುಹಿಸಲಾಯಿತು. ಪುಷ್ಪರಾಜ್ ಅಲಿಯಾಸ್ ಕಾಟನ್ಪೇಟೆ ಪುಷ್ಪ, ಚಕ್ರೆ, ಬೆಕ್ಕಿನ ಕಣ್ಣು ರಾಜೇಂದ್ರ ಮತ್ತು ಇತರರನ್ನೊಳಗೊಂಡ ಗುಂಪು ಬೆಂಗಳೂರು ಕೇಂದ್ರ ಕಾರಾಗೃಹದ ಮುಂದೆ ಇಂದಿನ ಫ್ರೀಡಂ ಪಾರ್ಕ್ ದಾಳಿ ಮಾಡಿತು. ಅವರು ಹಂತಕರನ್ನು ಎದುರಿಸಲು ಸಾಧ್ಯವಾಯಿತು ಮತ್ತು ಜೈಲಿಗೆ ಓಡಿಹೋಗುವ ಮೂಲಕ ಅವರ ಜೀವಕ್ಕೆ ಯತ್ನಿಸುವ ಪ್ರಯತ್ನದಿಂದ ಪಾರಾದರು. ನಂತರ ಅವರು ತಮ್ಮ ಸುರಕ್ಷತೆಗಾಗಿ ಮೈಸೂರು ಜೈಲಿಗೆ ವರ್ಗಾಯಿಸಲು ವಿನಂತಿಸಿದರು. 15 ದಿನಗಳ ನಂತರ ಅವರನ್ನು ಕೆಆರ್ ಆಸ್ಪತ್ರೆಗೆ ದಾಖಲಿಸಿದಾಗ ಮತ್ತೊಮ್ಮೆ ಶಾರ್ಪ್ ಶೂಟರ್ಗಳ ಗುಂಪು ಅವರ ಮೇಲೆ ದಾಳಿ ಮಾಡಿತು. ಜಯರಾಜ್ ಅವರ ಮೇಲೆ ಬಾಂಬ್ಗಳನ್ನು ಎಸೆಯುವ ಮೂಲಕ ದಾಳಿಕೋರರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು ಮತ್ತು ಅವರು ಯಾವುದೇ ಅಪಾಯವಿಲ್ಲದೆ ತಪ್ಪಿಸಿಕೊಂಡರು. ಈ ಮಧ್ಯೆ ಅವರ ಸಹಚರ ಸ್ಟೇಷನ್ ಶೇಖರ್ ಪೊಲೀಸ್ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ಟರು. ಈ ವಿಷಯದಲ್ಲಿ ಪೊಲೀಸರನ್ನು ತೊಂದರೆಗೊಳಿಸಲು ಜಯರಾಜ್ ತಮ್ಮ ಗರೀಬಿ ಹಟಾವೋ ಪತ್ರಿಕೆ ಮತ್ತು ತಮ್ಮ ಪ್ರಭಾವವನ್ನು ಬಳಸಿದರು. ಆದರೆ ಪ್ರಕರಣ ನಿಲ್ಲಲಿಲ್ಲ ಮತ್ತು ಅದು ವಿಫಲವಾಯಿತು. ಕಾಂಗ್ರೆಸ್ ಪಕ್ಷವು ಅವರಿಗೆ ಟಿಕೆಟ್ ನಿರಾಕರಿಸಿದ ಕಾರಣ ಜಯರಾಜ್ ನಂತರ ಜಯನಗರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕರ ಚುನಾವಣೆಗೆ ಸ್ಪರ್ಧಿಸಲು ಯೋಚಿಸಿದರು. ಅವರು ಚುನಾವಣೆಗೆ ಸ್ಪರ್ಧಿಸಲು ನ್ಯಾಯಾಲಯದಿಂದ ಜಾಮೀನು ಪಡೆದು ಪ್ರತಿದಿನ ತಮ್ಮ ಪ್ರದೇಶದಲ್ಲಿ ಚುನಾವಣೆಗಾಗಿ ರ್ಯಾಲಿ ನಡೆಸುತ್ತಿದ್ದರು. ಸಹಿ ಹಾಕಲು ಪ್ರತಿದಿನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಭೇಟಿ ನೀಡುತ್ತಿದ್ದರು. 1989ರ ನವೆಂಬರ್ 21ರಂದು ಅವರು ಜೈಲಿಗೆ ಹೋಗುವ ಒಂದು ದಿನ ಮೊದಲು ಜಯರಾಜ್ ಸಿದ್ದಾಪುರ ಪೊಲೀಸ್ ಠಾಣೆಯಿಂದ ಸಹಿ ಹಾಕಿ ಹಿಂತಿರುಗುತ್ತಿದ್ದರು. ಅವರ ಜೊತೆ ಅವರ ಸಹೋದರ ಎಂಪಿ ಉಮೇಶ್, ವಕೀಲ ವರ್ಧಮಾನಯ್ಯ ಮತ್ತು ಅವರ ಸಹಚರರು ತಮ್ಮ ಅಂಬಾಸಿಡರ್ ಕಾರಿನಲ್ಲಿ ಇದ್ದರು. ಬೆಳಗ್ಗೆ 7:20ಕ್ಕೆ ಅವರ ಕಾರು ಲಾಲ್ಬಾಗ್ ಗೇಟ್ ಬಳಿ ಬಂದಾಗ ಅವರನ್ನು ಮುತ್ತಪ್ಪ ರೈ, ಸುಭಾಷ್ ಸಿಂಗ್ ಠಾಕೂರ್ ಮತ್ತು ಇತರ 10 ಜನರು ಹತ್ಯೆ ಮಾಡಿದರು. ಹಿಂಭಾಗದಿಂದ ಗುಂಡು ಹಾರಿಸಲಾಯಿತು. ಇದರಿಂದಾಗಿ ಚಾಲಕ ಎಂಪಿ ಉಮೇಶ್ ನಿಯಂತ್ರಣ ತಪ್ಪಿ ಎಡಭಾಗದಲ್ಲಿರುವ ಪಾದಚಾರಿ ಮಾರ್ಗಕ್ಕೆ ಡಿಕ್ಕಿ ಹೊಡೆದರು. ಕಾರು ನಿಂತ ತಕ್ಷಣ ಜಯರಾಜ್ ಮತ್ತು ವಕೀಲ ವರ್ಧಮಾನಯ್ಯ ಹೊರತುಪಡಿಸಿ ಕಾರಿನಲ್ಲಿದ್ದ ಎಲ್ಲರೂ ಓಡಿಹೋದರು. ಹಂತಕರು ಜಯರಾಜ್ ಅವರ ಕಾರನ್ನು ಸುತ್ತುವರೆದು ಗುಂಡುಗಳ ಸುರಿಮಳೆಗೈಯಲು ಪ್ರಾರಂಭಿಸಿದರು. ಅವರ ವಕೀಲ ವರ್ಧಮಾನಯ್ಯ ಅವರನ್ನು ರಕ್ಷಿಸಲು ತಮ್ಮನ್ನು ಗುರಾಣಿಯಾಗಿ ಬಳಸಿಕೊಂಡರು ಮತ್ತು ದೂರದಲ್ಲಿ ನಿಂತಿದ್ದ ಅವರ ಸಹಚರರು ಬಾಂಬ್ ಮೂಲಕ ಸಹಾಯ ಮಾಡಿದರು. ಈ ಬಾರಿ ಜಯರಾಜ್ ತಪ್ಪಿಸಿಕೊಳ್ಳಲು ವಿಫಲರಾದರು. ಬೆಳಗ್ಗೆ 7:20ಕ್ಕೆ ಪೊಲೀಸ್ ಠಾಣೆಯಿಂದ ತಮ್ಮ ಮನೆಗೆ ಹಿಂತಿರುಗುವಾಗ ಅವರ ತಲೆಗೆ ಗುಂಡು ಹಾರಿಸಲಾಯಿತು.